ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ನಿಷ್ಠಾವಂತ ಯಾವುದೇ ಕಪ್ಪು ಚುಕ್ಕೆಗಳು ನಮ್ಮ ರಾಜಕೀಯ ಹಿತದ ಇಲ್ಲ ಅಂತಕ್ಕಂಥ ಸುಳ್ಳನ್ನ 100 ಬಾರಿ ಹೇಳಿ ನಿಜವನ್ನು ಮಾಡಲು ಹೊರಟಿದ್ದಂತ ಸಿದ್ದರಾಮಯ್ಯನವರಿಗೆ ಮುಖವಾಡ ಕಲ್ಪಿಸಿದೆ. ಇವತ್ತು ಹೈಕೋರ್ಟ್ ತೀರ್ಪಿನಿಂದ ಅವರ ಮುಖವಾಡ ಕಲ್ಪಿಸಿಬಿದ್ದಿದೆ. ಅವರು ಯಾವ ರೀತಿಯ ಜಾತ್ಯತೀತ ನಿಷ್ಠಾವಂತರು ಮತ್ತೆ ಪ್ರಾಮಾಣಿಕವಾಗಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ದೆಲ್ಲ ಇವತ್ತು ಏನು ಅಂತಕ್ಕಂಥದ್ದು ಇಡೀ ದೇಶ ನೋಡಿದೆ. ಹೈಕೋರ್ಟ್ ತೀರ್ಪು ಇವತ್ತು ಎಲ್ಲರಿಗೂ ಎಚ್ಚರಿಕೆ ಗಂಟೆಯಾಗಿ ಕೊಟ್ಟಿದೆ. ಯಾವುದೇ ಒಬ್ಬ ರಾಜಕೀಯ ವ್ಯಕ್ತಿ ಸ್ವಜನ ಪಕ್ಷಪಾತ ಮತ್ತು ಆರೋಪಗಳಿಗೆ ಒಳಗಾದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಕ್ರಮವನ್ನು ಯಾವ ರೀತಿ ಕೋರ್ಟ್ ಕೈಗೊಳ್ಬೋದು ಅನ್ನೋದಕ್ಕೆ ಇವತ್ತು ಉದಾಹರಣೆ ಆಗಿದೆ. ಇವತ್ತು ಅವರು ನಿಜವಾಗಿ ಮುಖ್ಯಮಂತ್ರಿ ನಾನು ನಿಷ್ಠಾವಂತ ಅನ್ನೋದು ಸಾಬೀತಾಗಬೇಕಾದ್ರೆ ಏನು ರಾಜೀನಾಮೆ ಕೊಟ್ಟು ಅವರು ತನಿಖೆಗೆ ಸಹಕಾರವನ್ನು ಕೊಡಬೇಕು. ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಾದ್ಯಂತ ಇವತ್ತು ಪ್ರತಿಭಟನೆಯನ್ನು ಕೋರ್ಟ್ ತೀರ್ಪಿನ ನಂತರ ಮಾಡ್ತಾ ಇದೆ. ಅದೇ ರೀತಿ ನಾವು ತುಮಕೂರಿನಲ್ಲೂ ಕೂಡ ಇವತ್ತು ಕೋರ್ಟ್ ತೀರ್ಪು ಬಂದ ನಂತರ ಅವರು ರಾಜೀನಾಮೆಯನ್ನು ಕೊಟ್ಟು ತನಿಖೆಗೆ ಒಳಪಡಬೇಕು, ತನಿಖೆ ಪ್ರಾಮಾಣಿಕವಾಗಿ ತನಿಖೆಯನ್ನು ಅಧಿಕಾರಿಗಳು ನಡೆಸೋದಕ್ಕೆ ದಾರಿ ಮಾಡಿಕೊಡ್ಬೇಕು ಅಂತಕ್ಕಂಥ ಒತ್ತಾಯವನ್ನು ಭಾರತೀಯ ಜನತಾ ಪಾರ್ಟಿ ಜಿಲ್ಲೆ ಮಾಡುತ್ತೆ. ಇಲ್ಲ ಅಂತಂದರೆ ಪ್ರತಿ ಮಂಡಲ ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ನಾವು ಈ ವಿರುದ್ಧ ಸಿದ್ದರಾಮಯ್ಯನವರ ವಿರುದ್ಧ ಅವರು ರಾಜೀನಾಮೆಗೆ ಒತ್ತಾಯಿಸಿ ಇನ್ನು ಮುಂದೆ ಹೋಬಳಿ ಮಟ್ಟದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ನಾವೆಲ್ಲರೂ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ. ಧನ್ಯವಾದಗಳು. ಮೂಢ ಹಗರಣದ ಬಗ್ಗೆ ಹೋರಾಟ ಮಾಡಲು ಭಾಗವಹಿಸಿರುವಂತ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಹೋರಾಟದಲ್ಲಿ ಭಾಗವಹಿಸಿರುವಂತಹ ಜಿಲ್ಲಾ ಅಧ್ಯಕ್ಷರಂತ ಹೆಬ್ಬಾಕ ರವಿಯಣ್ಣವರೇ, ನಗರ ಶಾಸಕರಾದಂಥ ಜ್ಯೋತಿ ಗಣೇಶ್ ಅವರೇ, ದಿಲೀಪ್ ಅಣ್ಣವರೇ, ಡಾಕ್ಟರ್ ಪರಮೇಶ್ ಸಾಹೇಬ್ರೆ, ಶಿವಪ್ರಸಾದ್ ರವರೇ ಮತ್ತೆ ನಮ್ಮ ಸ್ಫೂರ್ತಿ ಡೆವಲಪರ್ಸ್ನ ಚಿದಾನಂದ್ರವರೇ ಬಂದಿರುವಂಥ ಎಲ್ಲ ನಮ್ಮ ಕಾರ್ಯಕರ್ತರೇ, ಇವತ್ತು ನಾವು ಈ ಒಂದು ಹೋರಾಟದಲ್ಲಿ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೇವೆ. ಕರ್ನಾಟಕ ಹೈಕೋರ್ಟ್ ಕೊಟ್ಟಂಥ ತೀರ್ಪು ಇವತ್ತು ನಾವೆಲ್ಲರೂ ಸ್ವಾಗತ ಮಾಡ್ತೇವೆ. ಇವತ್ತು ಸಿದ್ದರಾಮಯ್ಯನವರು ನೈತಿಕತೆಯ ಆಧಾರದ ಮೇಲೆ ಇವತ್ತು ಸಜ್ಜನ ಪಕ್ಷಪಾತ್ರ ಮತ್ತೆ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಇವತ್ತು ಮೂಡಾದಲ್ಲಿ ಹಗರಣವನ್ನು ಮಾಡಿದ್ದಾರೆ ಅಂತೇಳಿ ಇವತ್ತು ಹೈಕೋರ್ಟ್ ತೀರ್ಪನ್ನು ಕೊಟ್ಟಿದೆ. ಇವತ್ತು ಸಿದ್ದರಾಮಯ್ಯನವರು ಕೊಟ್ಟಂಥ ತೀರ್ಪು, ಹೈಕೋರ್ಟ್ ಕೊಟ್ಟಂಥ ತೀರ್ಪು ಸಿದ್ದರಾಮಯ್ಯನವರು ತಪ್ಪಿತಸ್ಥರು ಅಂತೇಳಿ ಸಾಬೀತಾಗಿದೆ. ಅದರಿಂದ ರಾಜ್ಯಪಾಲರು ತೆಗೆದಂಥ ಕ್ರಮ ಸರಿಯಾಗಿದೆ ಅಂತೇಳಿ ಆದೇಶ ಮಾಡಿದೆ. ಮತ್ತೆ ಜನಪ್ರತಿನಿಧಿ ಕೋರ್ಟು ಇದ್ದಂಥ ಸ್ಟೇಯನ್ನು ವೆಕೇಟ್ ಮಾಡಿದೆ. ಅದರಿಂದ ಸಿದ್ದರಾಮಯ್ಯನವ್ರ ಮೇಲೆ FIR ಆಗುತ್ತೆ. ಯಾವ ವ್ಯಕ್ತಿ ತನ್ನ ಜೀವನದಲ್ಲಿ ರಾಜಕಾರಣದಲ್ಲಿ ಒಂದು ಅತ್ಯಂತ ಉನ್ನತ ಸ್ಥಾನದಲ್ಲಿರ್ತಾರೆ ಅಂಥ ವ್ಯಕ್ತಿಗಳು ನೈತಿಕತೆಯ ಆಧಾರದ ಮೇಲೆ ರಾಜೀನಾಮೆ ಕೊಡಬೇಕು. ಯಾಕೆಂದರೆ ಯಾವುದೇ ಒಂದು ತನಿಖೆ ನಡಿಬೇಕಾದ್ರೆ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರಬೇಕಾದ್ರೆ ಆ ತನಿಖೆಗಳಿಗೆ ಜವಾಬ್ದಾರಿ ಇರ್ತದೆ. ಆ ತನಿಖೆಯನ್ನು ಮಾಡುವಂಥ ಅಧಿಕಾರಿಗಳು ಯಾವುದೇ ಒಬ್ಬ ಮುಖ್ಯಮಂತ್ರಿಗಳ ಮೇಲೆ ಕ್ರಮ ತಗೊಳ್ಳೋದಕ್ಕಾಗೋದಿಲ್ಲ. ಅದರಿಂದ ರಾಜ್ಯಪಾಲರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಜನ ನೈತಿಕತೆ ಆಧಾರದ ಮೇಲೆ ರಾಜಕಾರಣವನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಹಿಂದೆ ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿಗಳಾಗಿದ್ದಾಗ ನಮ್ಮ ಗುರುಗಳು ಮೌಲ್ಯಾಧಾರಿತ ರಾಜಕಾರಣವನ್ನ ನಮಗೆಲ್ಲ ಹೇಳ್ಕೊಟ್ಟಂಥವ್ರು ರಾಮಕೃಷ್ಣ ಹೆಗಡೆಯವರು. ಅವರ ಶಿಷ್ಯ ನಾನು ಅಂತ ಹೇಳಿದಂಥವ್ರು ರಾಮಕೃಷ್ಣ ಹೆಗಡೆಯವರು ಟೆಲಿಫೋನ್ ಕದಲಿಕೆ ಹಗರಣದಲ್ಲಿ ಕೂಡಲೇ ರಾಜೀನಾಮೆ ಕೊಟ್ಟು ಜನ ಆದೇಶಕ್ಕೆ ಹೋದ್ರು. ಅವರ ಶಿಷ್ಯ ಆಗಿರುವಂಥ ಸಿದ್ದರಾಮಯ್ಯನವರು ಕೂಡಲೇ ರಾಜೀನಾಮೆ ಕೊಡಬೇಕು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಗಣಿ ಹಗರಣದಲ್ಲಿ ಲೋಕಾಯುಕ್ತ ಸಂತೋಷ್ ಹೆಗಡೆಯವರು ಕೋರ್ಟ್ ಮಾಡಿ ವರದಿಯನ್ನು ಕೊಟ್ಟ ತಕ್ಷಣ ಅವರು ಆರೋಪಿ ಅಂತ ಹೇಳಿ ಆ ಒಂದು ರಿಪೋರ್ಟಲ್ಲಿ ಲೋಕಾಯುಕ್ತ ರಿಪೋರ್ಟಲ್ಲಿ ಚಾರ್ಜ್ ಶೀಟನ್ನು ಮಾಡಿದಂಥ ವರದಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ನಮ್ಮ ಕೇಂದ್ರದಲ್ಲಿದ್ದಂಥ ಹೈಕಮಾಂಡ್ ಕೂಡಲೇ ರಾಜೀನಾಮೆಯನ್ನು ತಗೊಂಡು ರಾಜೀನಾಮೆಯನ್ನು ಕೊಟ್ಟರು ಮುಖ್ಯಮಂತ್ರಿಗಳಾಗಿದ್ದಂಥ ಯಡಿಯೂರಪ್ಪನವರು. ಪ್ಲಾಸ್ಟಿಕ್ ಹಗರಣದಲ್ಲಿ ಯಾರು ಬಂಗಾರಪ್ಪನವರು ದೋಷಿ ಅಂತ ಹೇಳಿ ಗೊತ್ತಾದ ತಕ್ಷಣ ಅಂದಿನ PV ನರಸಿಂಹರಾವ್ ಅವರು ಹೈಕಮಾಂಡ್ ಇಮಿಡಿಯೇಟ್ ಆಗಿ ರಾಜೀನಾಮೆ ತಗೊಂಡು ನಾನು ಸನ್ಮಾನ್ಯ ಖರ್ಗೆ ಸಾಹೇಬರಿಗೆ, ರಾಹುಲ್ ಗಾಂಧಿ ಅವರಿಗೆ ಹೇಳ್ತೇನೆ, ಯಾವಾಗಲೂ ಮೋದಿಯವ್ರನ್ನ ನೀವು ಟಾರ್ಗೆಟ್ ಮಾಡಿ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಬಹಳ ಪರಿಶುದ್ಧವಾದ ಪಕ್ಷ ಅಂತ ಹೇಳ್ತಾರಲ್ಲ, ಒಬ್ಬ ಮುಖ್ಯಮಂತ್ರಿ ಆರೋಪಿ ಅಂತ ಹೇಳಿ ಹೈಕೋರ್ಟ್ ಆದೇಶ ಆದಮೇಲೆ ಅವ್ರನ್ನ ಪ್ರಾಸಿಕ್ಯೂಷನ್ ಮಾಡಬೇಕು ಅಂತ ಹೇಳಿದ ತಕ್ಷಣ ಯಾವುದೇ ಕಾರಣಕ್ಕೂ ಒಂದು ನಿಮಿಷನೂ ಕೂಡ ಸಿದ್ದರಾಮಯ್ಯನವರು ಆ ಸೀಟಲ್ಲಿ ಇರೋದಕ್ಕೆ ಯೋಗ್ಯತೆ ಇಲ್ಲ. ಕೂಡಲೇ ಹೈಕಮಾಂಡ್ ಅವರ ರಾಜೀನಾಮೆಯನ್ನು ತಗೋಬೇಕು. ಸಿದ್ದರಾಮಯ್ಯನವರು ನಾನು ಒಬ್ಬ 35-40 ವರ್ಷಗಳ ಕಾಲ ರಾಜಕಾರಣವನ್ನು ಮಾಡಿದವರು, ಮೌಲ್ಯಾಧಾರಿತ ರಾಜಕಾರಣ ಬಗ್ಗೆ ದೇಶಕ್ಕೆ ಪಾಠ ಹೇಳ್ತಿದ್ದಂಥವ್ರು. ಇವತ್ತೇನು ಹೇಳ್ತೀರಿ ಸಿದ್ದರಾಮಯ್ಯನವರೇ, ನಿಮ್ಮ ಮೇಲೆ ರಾಜ್ಯಪಾಲರ ಕ್ರಮ ಸರಿ ಇದೆ ಅಂತ ಹೇಳಿ ನೀವು ದೊಡ್ಡ ಲಾಯರ್ಗಳನ್ನ ಕರೆಸಿದ್ರಿ, ದೇಶದಲ್ಲಿರುವಂಥ ಕಾನೂನು ತಜ್ಞರನ್ನ ಕರೆಸಿದ್ರಿ. ಏನು ಹೇಳಿದ್ರು ಅವ್ರ ಆರ್ಗ್ಯುಮೆಂಟ್ ಎಲ್ಲ ಕೇಳಿ ಸುಮಾರು 15-20 ದಿವಸ ಆರ್ಗ್ಯುಮೆಂಟ್ ಆಯಿತು. ಇವತ್ತು ಆ ಕೋರ್ಟ್ ಹೇಳಿದೆ, ಹೈಕೋರ್ಟ್ ಹೇಳಿದೆ, ಅದು BJP ಅವರು ಹಾಕಿದಂಥ ಕೇಸಲ್ಲಿ ಒಬ್ಬ ಜನಸಾಮಾನ್ಯ ಅಬ್ರಾಹಿಂ ಅಂತ ಹಾಕಿದಂಥ ಒಬ್ಬ ವ್ಯಕ್ತಿ
ಜನಸಾಮಾನ್ಯರು ಹಾಕಿದಂಥ ಕೇಸ್ ಅದು. ಇವತ್ತು ಬಿಜೆಪಿಯವ್ರು ಕೇಸ್ ಹಾಕಿದ್ರು, ನನ್ನನ್ನು ಪ್ರಾಸಿಕ್ಯೂಷನ್ ಮಾಡಕ್ಕೆ ಹೇಳಿದ್ರು ಅಂತ ಹೇಳ್ತಿರಲ್ಲ, ಇದು ಬಿಜೆಪಿಗೂ ನಮಗೂ ಏನು ಸಂಬಂಧ? ಒಬ್ಬ ಸಾಮಾನ್ಯ ಮನುಷ್ಯ ಹಾಕಿರೋಂಥ ಒಂದು ತಕರಾರು ಇವತ್ತು ಸಿದ್ದರಾಮಯ್ಯನವ್ರನ್ನ ಪ್ರಾಸಿಕ್ಯೂಷನ್ ಮಾಡ್ತು. ಕೋರ್ಟ್ ಎಲ್ಲವನ್ನ ಆಲಿಸ್ತು. ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಾಗ 96ರಿಂದ ಹಿಡಿದು ಅವರು 2004ರವರೆಗೆ ಉಪಮುಖ್ಯಮಂತ್ರಿಗಳಾಗಿದ್ರು. ಅದಾದ್ಮೇಲೆ ಅವರು ವಿರೋಧ ಪಕ್ಷದ ನಾಯಕರಾಗಿದ್ರು. ಅದಾದ್ಮೇಲೆ ಅವರು ಮುಖ್ಯಮಂತ್ರಿ ಆಗಿದ್ರು. ಆ ಕಾಲದಲ್ಲಿ ನೀವು ನಿಮ್ಮ ಸಜ್ಜನ ಪಕ್ಷಪಾತವನ್ನು ಮಾಡಿದ್ದೀರಾ, ನೀವು ಅಧಿಕಾರವನ್ನು ದುರುಪಯೋಗ ಮಾಡಿದೆ ಅಂತ ಕೋರ್ಟ್ ಹೇಳಿದೆ. ಇನ್ನೇನು ಬೇಕು ಸಿದ್ದರಾಮಯ್ಯನವರೇ ನಿಮಗೆ ರಾಜೀನಾಮೆ ಕೊಡೋಕ್ಕೆ? ನೀವು ಒಂದು ನಿಮಿಷನೂ ಇರಬಾರ್ದು. ನೀವು ಮೌಲ್ಯ ಆಧಾರಿತ ರಾಜಕಾರಣವನ್ನು ದೇಶಕ್ಕೆ ನೀವು ಹೇಳ್ತಿದ್ದಂಥವ್ರು, ಮೋದಿಗೆ ಪಾಠ ಹೇಳ್ತಿದ್ದಂಥವ್ರು, ಈ ಕೂಡಲೇ ರಾಜೀನಾಮೆ ಕೊಡಬೇಕು. ಡಿ ಕೆ